ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲವ್ ಜಿಹಾದ್ಗೆ ಬಲಿಯಾದ ಹಿಂದೂ ಯುವತಿ. ಒಬ್ಬ ಹಿಂದೂ ಯುವತಿ ಮತ್ತು ಒಬ್ಬ ಮುಸ್ಲಿಂ ಯುವಕ ಲವ್ ಮಾಡಿದ ಮಾತ್ರಕ್ಕೆ ಅದು ಲವ್ ಜಿಹಾದ್ ಆಗುತ್ತಾ? ಬಟ್ ಐ ಡೋಂಟ್ ನೋ. ಅಕ್ಕಪಕ್ಕ ಸುದ್ದಿಗಳು ಹೀಗೆ ಓಡಾಡ್ತಾ ಇದೆ. ಅದನ್ನು ಪೊಲೀಸರು ಕನ್ಫರ್ಮ್ ಮಾಡಬೇಕಷ್ಟೆ. ಹೋಮ್ ಸ್ಟೇಗೆ ಯುವತಿಯನ್ನು ಕರೆತಂದಿದ್ದ ಮುಸ್ಲಿಂ ಯುವಕ ಸುರಭಿ ಜೊತೆ ಹೋಮ್ ಸ್ಟೇನಲ್ಲೂ ಇದ್ದ. ಕೆಲ ವರ್ಷಗಳಿಂದ ಲವ್ ಮಾಡ್ತಾ ಇದ್ರು ಸುರಭಿ ಮತ್ತು ಸಂಜೀತ್. ಯುವತಿ ಕಣ್ಣು ಊದಿಕೊಳ್ಳುವಂತೆ ಹೊಡೆದಿದ್ಯಾರು? ಸೊ ಲವ್ ಜಿಹಾದ್ ಅಂದರೆ ಸಾಯಿಸಿ ತಾನು ಸಾಯೋದಾ, ಅಥವಾ ಬೇರೆ ಸಮುದಾಯದ ಯುವತಿಯರನ್ನು ಲವ್ ಮಾಡಿ ಅವರನ್ನು ಕನ್ವರ್ಟ್ ಮಾಡಿ ಅವ್ರ ಜೊತೆ ಜೀವನ ನಡೆಸೋದಾ? ಲವ್ ಜಿಹಾದ್ಗೆ ತುಂಬ ಡೆಫಿನಿಷನ್ ಇದೆ. ಬನ್ನಿ ಯಾವ ಥರ ಸುದ್ದಿಗಳು ಅಲ್ಲಿಂದ ಬರ್ತಾ ಇದೆ ನೋಡೋಣ. ಸುತ್ತಮುತ್ತ ಇರೋರು ಇದು ಲವ್ ಜಿಹಾದ್ ಇರ್ಬೋದಾ ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಇನ್ನು ಪೊಲೀಸರು ಅದನ್ನ ಕನ್ಫರ್ಮ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಸಾರಾ ಸಗಟಾಗಿ ಒಬ್ಬ ಹಿಂದೂ ಯುವತಿ ಮತ್ತು ಮುಸ್ಲಿಂ ಯುವಕ ಲವ್ ಮಾಡಿದ ತಕ್ಷಣ ಅದನ್ನ ಲವ್ ಜಿಹಾದ್ ಅಂದ್ಬಿಡೋದು, ಅವರಿಬ್ರು ಒಪ್ಪಿ ಮದುವೆ ಮಾಡ್ಕೊಂಡ ತಕ್ಷಣ ಹುಡುಗಿಯ ಮೈಂಡ್ ಡೈವರ್ಟ್ ಮಾಡಿದ್ದಾರೆ ಅನ್ನೋದು. ಅಫ್ಕೋರ್ಸ್ ಇಂಥ ಕೇಸಸ್ ಇದೆ. ಮೊನ್ನೆ ಒಬ್ಬ ಹಿಂದೂ ಹುಡುಗಿಗೆ ಕುಡಿಸಿ ಏನೇನೋ ಹೇಳಿ ಆಕೆಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಈ ಥರದ್ದು ನಡೆದಿದೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಎವ್ರಿ ಕೇಸ್ ಇಸ್ ಡಿಫ್ರೆಂಟ್. ಪ್ರತಿಯೊಂದು ಕೇಸ್ಗೂ ತನ್ನದೇ ಆದಂಥ ಬೇರೆ ಬೇರೆ ಮೆರಿಟ್ಸ್ಗಳು ಇರ್ತವೆ. ಬಟ್ ಅದರ್ವೈಸ್ ಈ ಕೇಸಲ್ಲಿ ಈತ ಕೇರಳದ ಹುಡುಗ, ಈಕೆ ನಂದಿಗ್ರಾಮದ ಹುಡುಗಿ, ಇಬ್ಬರು ಹೋಮ್ ಸ್ಟೇಯಲ್ಲಿ ಇರ್ತಾರೆ. ಕಿರ್ಚಾಟ ಕೂಗಾಟ ಕೇಳಿದೆ ಅಲ್ಲಿ ಸಿಬ್ಬಂದಿಗಳಿಗೆ. ನೋಡಿದಾಗ ಈ ಹುಡುಗಿ ಹೆಣವಾಗಿ ಬಿದ್ದಿದ್ದಾಳೆ. ಈತ ಅದು ಹೇಗೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೋ ಗೊತ್ತಿಲ್ಲ. ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಮೃತದೇಹ ಕಂಡಂತಹ ರೀತಿ ನೋಡಿದರೆ ಸಿಕ್ಕಾಪಟ್ಟೆ ಫೈಟಿಂಗ್ ನಡೆದಂಗಿದೆ, ಅಥವಾ ಆ ಹುಡುಗಿಯ ಮೇಲೆ ಗಂಭೀರತರವಾದಂಥ ಹಲ್ಲೆ ಮಾಡಿ ಸಾಯಿಸಿದ ರೀತಿಯಲ್ಲಿ ಇದೆ. ಹಾಗಾಗಿ ಇದು ಲವ್ ಜಿಹಾದ್ ಇರ್ಬೋದಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಬಟ್ ಕೇಸ್ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಹಾಕಿ ಯಾಕೆ ಈ ಹುಡುಗನೇ ಸಾಯಿಸಿರೋದಾ, ಬೇರೆ ಯಾರಾದರೂ ಸಾಯಿಸಿದಾರಾ, ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಟೂ ಅರ್ಲಿ. ಬಟ್ ಅದರ್ವೈಸ್ ಇಂತಹ ವಿಚಾರಗಳಲ್ಲಿ ಈ ಥರದ ಡೌಟ್ಸ್ ಕ್ವೈಟ್ ಕಾಮನ್.